ಹೇಳ್ದಂಗೆ ಕೇಳಿದ್ದೀನಿ. ಪಕ್ಷ ಹಾಕುವಾಗ ಯಾರು ರಾಜ್ಯಸಭೆಗೆ ನಿಲ್ತಾರೆ ಅವರು ನಮಗೆ ಅನುದಾನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಟ್ ಯಾರೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಅನುದಾನ ಕೊಡಲ್ಲ. ಈಗ 45 ಜನಕ್ಕೆ ನಾವು MLA ಏನು ವೋಟ್ ಹಾಕ್ತೀವಿ, ಅವ್ರು ರಾಜ್ಯಸಭಾ ಸದಸ್ಯರಾಗ್ತಾರೆ. 5-6 ವರ್ಷದಲ್ಲಿ ಸರಿಸುಮಾರು 30 ಕೋಟಿ ಅವ್ರಿಗೆ ಅವರ MP ಅನುದಾನ ಬರ್ತದೆ. ಈ 45 ಜನಕ್ಕೆ ಯಾರಿಗೂ ಕೂಡ 5 ರೂಪಾಯಿ ಅನುದಾನ ಕೊಡೋದಿಲ್ಲ. ಅದಕ್ಕೆ ನಾನು ಈ ಸಾರಿ ಯಾರಿಗೂ ಕೂಡ ವೋಟ್ ಮಾಡಬಾರ್ದು. ಯಾರು ಆತ್ಮಸಾಕ್ಷಿಯಾಗಿ ನಮ್ಮ ಕ್ಷೇತ್ರಕ್ಕೆ ಸರ್ಕಾರಿ ಶಾಲೆಗೆ ರಿಪೇರಿಗೆ ಇರ್ಬೋದು, ಮತ್ತೊಂದಕ್ಕಿರ್ಬೋದು, ಅದು ಕೊಟ್ಟರೆ ಅವ್ರಿಗೆ 100% ಮೊದಲನೇ ಪ್ರಾಶಸ್ತ್ಯ ಮತ ಅವರಿಗೆ ನಾನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಯಾರಾದ್ರೂ ಕೊಡಲಿ, ಕಾಂಗ್ರೆಸ್, BJP, JDS ಅಂತಕ್ಕಂಥ ನನ್ನ ಭೇದ ಭಾವ ಇಲ್ಲ. ಇದುವರೆಗೂ ಎಲ್ಲ ಕೂಡ ನೋಡಾಗಿದೆ, ಎಲ್ಲ ಕೂಡ ಪ್ರಾಮಿಸ್ ಮಾಡಿ ಇದು ಮಾಡೋದು ಆಗಿದೆ. ಅದರಿಂದ ಈ ಸಾರಿ ಯಾರು ಈಗ ಬಂದಿದ್ದೀನಿ, ಯಾರು ಅಪ್ರೋಚ್ ಮಾಡಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಾಮಿಸ್ ಮಾಡ್ತಾರೆ 100% ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ. ಕಾಂಗ್ರೆಸ್ ನಾಯಕರು ತಮ್ಮನ್ನ ಅಪ್ರೋಚ್ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ನೆನ್ನೆ ಬರಲಿಲ್ಲ, ಇವತ್ತೇ ಬರ್ತಾ ಇರೋದು. ಏನಾರ ಆಗ್ಲಿ ರೀ, ಏನಾರ ಆಗ್ಲಿ, ಆತ್ಮಸಾಕ್ಷಿ ಮತ ಚಲಾವಣೆ ಮಾಡ್ತೀನಿ. ವಿಪ್ ಇಶ್ಯೂ ಮಾಡೋರೆ, ಮತ್ತೊಂದು ಮಾಡೋರೆ, ಅದ್ಯಾವುದು ಕೂಡ ಇಲ್ಲ. ಯಾರು ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ತೀನಿ. ಕಾಂಗ್ರೆಸ್ ಕಡೆಗೆ ಇದ್ದಂಗಿದೆ. ಯಾವುದು ಇನ್ನು ಈಗ ಬಂದಿದ್ದೀನಿ, ವಿಧಾನಸೌಧಕ್ಕೆ ಬಂದಿದ್ದೀನಿ. ಯಾರು ಅಪ್ರೋಚ್ ಮಾಡ್ತಾರೆ ನೋಡ್ತೀನಿ. ಈಗ DK ಶಿವಕುಮಾರ್ ಅವ್ರನ್ನ CM ನ ಭೇಟಿ ಆಗ್ತೀರಾ? ಹಾಗಾದ್ರೆ ಇಲ್ಲ, ಯಾವ ಲೀಡರ್ನು ಭೇಟಿ ಆಗಲ್ಲ. ಯಾವ ಲೀಡರ್ನು ಭೇಟಿ ಆಗಲ್ಲ. ಯಾರು ರಾಜ್ಯಸಭಾ ನಿಂತಿದ್ದಾರೆ ಅವರು ಅಪ್ರೋಚ್ ಮಾಡಿ, ಅವ್ರು ಯಾವ ಮಟ್ಟದಲ್ಲಿ 100% ನನಗೆ ಪ್ರಾಮಿಸ್ ಮಾಡ್ತಾರೆ. ಅವ್ರ ಅನುದಾನ 20 ಲಕ್ಷ ಆಗಲಿ 50 ಲಕ್ಷ ಆಗಲಿ, ಯಾರು ಪ್ರಾಮಿಸ್ ಮಾಡ್ತಾರೆ ಗಟ್ಟಿಯಾಗಿ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಯಾರು ಆಗ್ಬೋದು, ಯಾರು ಆಗ್ಬೋದು. ನಂದೇನು ಇವ್ರು ಅಂತವ್ರು ಎಂತಿಲ್ಲ. ಎಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ಕಾಂಗ್ರೆಸ್ ಪಕ್ಷ ಹೇಳ್ದಂಗೆ ಕೇಳಿದ್ದೀನಿ. BJP ಇದ್ದಾಗಲೂ ಇಬ್ಬರಿಗೆ ರಾಜ್ಯಸಭಾಗೂ 2-3 ಜನಕ್ಕೆ ರಾಜ್ಯಸಭಾ ಹೇಳೋದಂಗೂ ಕೇಳಿದ್ದೀನಿ ಸರಿ. ಅದಕ್ಕೆ ಅದು ಇಲ್ಲ, ಇದು ಇಲ್ಲ. ಆತ್ಮಸಾಕ್ಷಿ. ಕುಪೇಂದ್ರ ರೆಡ್ಡಿ ಅವ್ರ ಮಳೆ ಸ್ನೇಹಿತರು ಸರ್, ಪಾಪ ತುಂಬಾ ಯಾರು